ಪರ್ಯಾಯ ಸರ್ವಜ್ಞ ಪೀಠವನ್ನು ಏರಿದ ಒಂದು ದಿನದ ನಂತರ ಉಡುಪಿ ಶಿರೂರು ಮಠದ ಮಠಾಧೀಶರಾದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರು ಶ್ರೀ ಕೃಷ್ಣ ಮಠಕ್ಕೆ ಪ್ರವೇಶಿಸುವವರು ಕಡ್ಡಾಯವಾಗಿ ವಸ್ತ್ರ ಸಂಹಿತೆಯನ್ನು ಪಾಲಿಸಬೇಕು ಎಂದು ತಿಳಿಸಿದ್ದಾರೆ. ಜನವರಿ 2026 ಸೋಮವಾರದಿಂದ ಶ್ರೀ ಕೃಷ್ಣ ದೇವಾಲಯಕ್ಕೆ ಭೇಟಿ ನೀಡುವಾಗ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ವಸ್ತ್ರ ಸಂಹಿತೆಯ ಬಗ್ಗೆ ಭಕ್ತರಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಈ ಹಿಂದೆ ಮಧ್ಯಾಹ್ನದವರೆಗೆ ಜಾರಿಯಲ್ಲಿದ್ದ ವಸ್ತ್ರ ಸಂಹಿತೆ ಈಗ ಕೃಷ್ಣ ಮಠಕ್ಕೆ ಪ್ರವೇಶಿಸಲು ಹಗಲು ರಾತ್ರಿಯೆಲ್ಲ ಅನ್ವಯಿಸುತ್ತದೆ. ಏಕೆಂದರೆ ದೇವಾಲಯದಲ್ಲಿ ಸೇವೆಗಳು ದಿನವಿಡೀ ಒಂದಲ್ಲ ಒಂದು ರೂಪದಲ್ಲಿ ನಡೆಯುತ್ತಿವೆ. ವೇದ ಪಾರಾಯಣಗಳು ಸಹ ನಡೆಯಲಿವೆ. ಈ ನಿಟ್ಟಿನಲ್ಲಿ ಭಕ್ತರು ಭಗವಂತನ ದರ್ಶನವನ್ನು ಸೂಕ್ತ ರೀತಿಯಲ್ಲಿ ಪಡೆಯುವುದು ಸೂಕ್ತವೆಂದು ಯತಿಗಳು ಭಾವಿಸಿದರು ಎಂದು ಶಿರೂರು ಮಠದ ದಿವಾನರು ಹೇಳಿದರು. ಜನರು ದೇವಾಲಯಕ್ಕೆ ಶ್ರೀ ಕೃಷ್ಣನ ಭಕ್ತರಾಗಿ ಭೇಟಿ ನೀಡಬೇಕೆಂದು ಮಠ ಬಯಸುತ್ತದೆ. ಹೊಸ ವಸ್ತ್ರ ಸಂಹಿತೆಯನ್ನು ಅನುಸರಿಸುವ ಮೂಲಕ ಭಕ್ತರು ಕೃಷ್ಣ ಪ್ರಜ್ಞೆಯೊಂದಿಗೆ ಮಠಕ್ಕೆ ಭೇಟಿ ನೀಡಬೇಕು ಮತ್ತು ದೇವಾಲಯದ ಪೂರ್ವ ಭಾಗದಲ್ಲಿರುವ ಮುಖ್ಯ ದ್ವಾರದ ಮೂಲಕ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಭಕ್ತರು ವಸ್ತ್ರ ಸಂಹಿತೆಯನ್ನು ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಶಿರೂರು ಮಠದ ದಿವಾನರು ತಿಳಿಸಿದ್ದಾರೆ. ಪುರುಷ ಭಕ್ತರು ಬರ್ಮುಡಾ ಶಾರ್ಟ್ಸ್ ಧರಿಸಿ ಬರಬಾರದು ಮತ್ತು ಮಠಕ್ಕೆ ಪ್ರವೇಶಿಸುವ ಮೊದಲು ಶರ್ಟ್ಗಳನ್ನು ತೆಗೆಯಬೇಕು. ಅದೇ ರೀತಿ ಮಹಿಳಾ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುವಾಗ ಅರ್ಧ ಸ್ಕರ್ಟ್ ಮತ್ತು ಬರ್ಮುಡಾ ಶಾರ್ಟ್ಸ್ನಂತಹ ಉಡುಪನ್ನು ಧರಿಸಿ ಬರಬಾರದು ಎಂದು ಕೇಳಲಾಗಿದೆ. ಪುರುಷರು ಶರ್ಟ್ ತೆಗೆದ ನಂತರ ಶಾಲು ಧರಿಸಬಹುದು ಎಂದು ಅವರು ಹೇಳಿದರು. ದೇವಾಲಯದ ಒಳಗೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಹಲವಾರು ಪೂಜೆಗಳು ಮತ್ತು ಆಚರಣೆಗಳು ನಡೆಯುವುದರಿಂದ ಮಧ್ಯಾಹ್ನದ ಪೂಜೆಯವರೆಗೆ ಮಾತ್ರ ಇದ್ದ ವಸ್ತ್ರ ಸಂಹಿತೆಯನ್ನು ಈಗ ಇಡೀ ದಿನ ವಿಸ್ತರಿಸಲಾಗಿದೆ ಎಂದು ಶಿರೂರು ಮಠದ ದಿವಾನರು ಹೇಳಿದರು.